सन्मति भगवान। ओम नमः सिद्धेभ्यः। ओम नमः सिद्धेभ्यः। ಎಲ್ಲರೂ ಕೈಮುಗಿರಿ ಶಾಂತಿಯನ್ನು ಕಾಪಾಡಬೇಕು. ಮಂಗಲಂ ಭಗವಾನ ವೀರೋ ಮಂಗಲಂ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲ್ಯಂ ಸರ್ವ ಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಶಾಂತಿ ಸಾಗರಂ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋವೆ ಸರ್ವಸಾಹುರಂ. ಜಯ ಮಹಾಮಹೋತ್ಸವ ಎಲ್ಲರಿಗೂ ಗೊತ್ತಿರ್ಬೋದು. ಮಹಾವೀರ ತೀರ್ಥಂಕರು ಯಾವ ರೀತಿ ಗರ್ಭಕ್ಕೆ ಬಂದರು, ಆ ಮಾತೆ ತ್ರಿಶೂಲೆಯ ಗರ್ಭದಲ್ಲಿ ಬಂದು 9 ತಿಂಗಳ ತನಕ ಸ್ವರ್ಗಾದಿ ದೇವತೆಗಳು ಈ ಕರ್ಮ ಭೂಮಿಗೆ ಬಂದು ಗರ್ಭ ಕಲ್ಯಾಣಕ ಮಹೋತ್ಸವನ ಮಾಡಿದ್ರು. ಹೌದಿಲ್ರಿ? ನೋಡ್ರಿ, ಮಹಾವೀರ ತೀರ್ಥಂಕರ್ ಅಂತ ಹೆಸರಿಟ್ಟು ಹೋಗಿದ್ದಾರೆ ಎಲ್ಲ ಸ್ವರ್ಗಾದಿ ದೇವತೆಗಳು. ಇವತ್ತು ಸದಕ್ಕೆ ಹೆಸರಿಡುವುದೆಂದರೆ ನಮಗೆ ನಿಮಗೆ ಗೊತ್ತಾಗಲಿ ಯಾವ ರೀತಿ ಮಹಾನ್ ಪುರುಷರು ಈ ಜಗತ್ತಿಗೆ ಹೆಸರನ್ನು ತಂದರು. ನಮ್ಮ ಜೈನ ಧರ್ಮದ ಕೊನೆಯ ತೀರ್ಥಂಕರಾದಂಥ ಮಹಾವೀರ ತೀರ್ಥಂಕರರು ಜಗತ್ತಿಗೆ ಏನು ಕೊಟ್ಟು ಹೋಗಿದ್ದಾರೆ, ನಾವು ಈ ಧರ್ಮಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ತಿಳಿದುಕೊಳ್ಬೇಕಾಗಿದೆ. ಮಹಾವೀರ ತೀರ್ಥಂಕರರು ಹಿಂಸೆ ಮಾಡಬಾರ್ದು, ಈ ಜೀವನದಲ್ಲಿ ಏನೂ ಇಲ್ಲ, ಎಷ್ಟು ಗಳಿಸಿದ್ರು ಕೂಡ ಎಲ್ಲ ಇಲ್ಲೇ ಬಿಟ್ಟು ಹೋಗುವುದಿದೆ. ಆದರೆ ಅವರು ಅನೇಕ ವೈಭವಗಳನ್ನು ಭೋಗಿಸಿ ಸಿದ್ಧಾರ್ಥ ರಾಜ ಇದ್ದ. ರಾಜ ಇದ್ದರೂ ಕೂಡ ತನ್ನ ಕುಮಾರನಿಗೆ ಮಹಾವೀರ ಜಿನಪಾಲಕನಿಗೆ ರಾಜ್ಯವನ್ನು ತಗೋ ಅಂದರೂ ಕೂಡ ಮಹಾವೀರ ಜಿನಪಾಲಕರು ತಗೋಲಿಲ್ಲ. ಅವು ಮಹಾವೀರ ಜಿನಪಾಲಕರು ಏನು ಮಾಡಿದ್ರು, ನಂಗೆ ಯಾವುದೇ ಅಷ್ಟು ಐಶ್ವರ್ಯ ಬೇಡ, ಯಾವುದು ರಾಜ ವೈಭೋಗ ಬೇಡ, ನನ್ನನ್ನು ಮುಕ್ತಿ ಹಾದಿಗೆ ಬೀಡ್ರಿ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಮೋಕ್ಷದ ಹಾದಿಯನ್ನು ತೊಳೆದ್ರು. ನೀವು ಏನು ಮಾಡ್ತೀವಿ, ಒಂದು ತೊಡೆ ರೊಕ್ಕ ಅದು ಅಂದ್ರೆ ಎಂಜಾಯ್ಮೆಂಟ್ ಮಾಡ್ಕೊತ ಹೋಗ್ತೀವಿ. ಹೌದಿಲ್ರಿ? ಒಂದು ತೊಡೆ ಹೊಲ ಬಂಗಾರ ತೊಗೊಂಡು ಅಂದ್ರೆ ಹಾಕೊಂಡ ಸುತ್ತಾಡ್ಕೊಂಡು ಮದುವೆಗೆ ಆ ಕಡೆ ಹೋಗ್ತೀವಿ. ಆದರೆ ಮಹಾವೀರ ತೀರ್ಥಂಕರು ಎಷ್ಟು ವೈಭೋಗ ಇದ್ರು ಕೂಡ ಅವ್ರು ಯಾವುದೇ ರೀತಿಯಾಗಿ ವೈಭವ ಭೋಗಿಸಲಿಲ್ಲ ಅವರು. ಅದೇ ರೀತಿಯಾಗಿ ಒಂದು ದಿವಸ ಭಗವಾನ್ ಮಹಾವೀರ ಜಿನಪಾಲಕರಿಗೆ ಹೆಸರಿಡುವಂಥ ಕಾರ್ಯಕ್ರಮ ಇದೆ. ಆದರೆ ಅವ್ರ ಹೆಸರೆಂದೋ ಇಟ್ಟು ಕಲ್ಯಾಣವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ದಿವಸ ಯಾರ ಸಲಮಂದ ಹೆಸರಿಡುವುದಲ್ಲ, ನಮ್ಮ ಸಲಮಂದ ಹೆಸರಿಡುವಂತೆ. ಇಲ್ಲಿ ತೀರ್ಥಂಕರ ಮಾತೇನು ಮಾಡಿದ್ದೀವಿ, ಸೋದರತೆಯನ್ನು ಮಾಡಿದ್ದೀವಿ, ಸುವರ್ಣ ಸೌಭಾಗ್ಯವತಿಯನ್ನು ಮಾಡಿದ್ದೀವಿ, ಇಲ್ಲಿ ಹಗ್ಗ ಜಗ್ಗವ್ರು ಮಾಡಿದ್ದೀವಿ. ಇದೆಲ್ಲ ಏನಿದೆ ನಿಮ್ಮ ಸಲಮಂದ ಮಾಡಿದ್ದೀವಿ. ಆದರೆ ಅವತ್ತಿನ ದಿವಸ ಯಾರು ಸೋದರತೆ ಹೆಸರಿಟ್ಟಿಲ್ಲ, ಅವರಿಗೆ ಯಾರು ಹೆಸರಿಟ್ಟಾರೆ? ಸೌಧರ್ಮ ಇಂದ್ರ ಹೆಸರಿಟ್ಟಿದ್ದಾನೆ. ಯಾವಾಗ ಜಿನಪಾಲಕನ ಜನ್ಮ ಆಗುತ್ತದೋ ಅವಾಗ ಸೌಧರ್ಮಿಂದ್ರು ಏನು ಮಾಡ್ತಾರೆ, ಧನಪತಿ ಕುಬೇರರು ಪಾಂಡುಕ ಶಿಲೆ ಮೇಲೆ ಹೋಗಿ ಅವರಿಗೆ 1008 ಕಳಸಗಳಿಂದ ಅಭಿಷೇಕವನ್ನು ಮಾಡಿ ಅಲ್ಲಿ ಸೌಧರ್ಮಿಂದ್ರ ಏನು ಮಾಡ್ತಾರೆ, ಅವರ ಚಿಹ್ನೆ, ಅವರ ಬಲಗಾಲ ಹೆಬ್ಬಾಳ ಮೇಲೆ ಚಿಹ್ನೆಯನ್ನು ಬೀಳುತ್ತದೆ. ಆ ಚಿಹ್ನೆ ಬಿದ್ದ ನಂತರ ಅವರಿಗೆ ವರ್ಧಮಾನ ಅಂತ ಹೆಸರಿಡ್ತಾರೆ. ಆವಾಗ ಅಲ್ಲಿಂದ ಅವರಿಗೆ ವರ್ಧಮಾನ ಅಂತ ಹೇಳಿ ನಾಮಕರಣ ಆಗಿಬಿಡುತ್ತದೆ. ಆವಾಗ ಏನು ಮಾಡ್ತಾರೆ ಅಂದರೆ, ಹೆಸರಿಟ್ಟಿದ್ದ ಅವ್ರ ತಾಯಿಗೆ ಕೂಡ ಗೊತ್ತಿದ್ದಿಲ್ಲ. ನಿಮ್ಗೆ ಗೊತ್ತಿರ್ಬೋದು ಅದು. ಯಾವಾಗ ಆ ಮಹಾವೀರ ಜಿನಪಾಲಕನನ್ನ ಮಾಯಾಜಾಲದಿಂದ ಆ ತಾಯಿಗೆ ಮಾಯಾಜಾಲನ ಮಾಡಿ ಶುಚಿದೇವಿ ಆ ಇಂದ್ರ ಜಿನಪಾಲಕನನ್ನ ಪಾಂಡುಕಶಿಲೆ ಮೇಲೆ ಹೋಗಿ ಹೆಸರಿಟ್ಟ ನಂತರನ ಆ ಮಗುವನ್ನ ಜಿನ ತಾಯಿ ಹತ್ತಿರ ತಂದು ಬಿಡ್ತಾನೆ. ಇಂಥ ಒಂದು ಒಳ್ಳೆಯದಾದಂತಹ ಪುಣ್ಯ ಕರ್ಮವನ್ನು ನೀವು ಮಾಡಬೇಕಾಗಿದೆ. ಇವತ್ತಿನಂಥ ಸುಂದರವಾದಂಥ ಹೆಸರಿಡುವಂಥ ಕಾರ್ಯಕ್ರಮ ಎಂದು ಪ್ರಥಮವಾಗಿ ಮಂಗಲಾಷ್ಟಕದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ತೊಟ್ಟಿಲ ಪೂಜೆ ಮಾಡುವಂತಹ ಸೋದರತೆ ಎದ್ದು ಬರಬೇಕು. ಹರಿಹಂತೋ ಭಗವಂತ ಇಂದ್ರ ಮಹಿತ ವಿಶ್ರಾಂತಿ ದೇಶಯ ಆಚಾರ್ಯೋ ನಿಶಾಸನೋ ನದಿಗಯ ಪೂಜಾ ಉಪಾಧ್ಯಾಯ ಶ್ರೀ ಶಾಂತ ಸುಖಾಕಂ ನಿಶಯ ದರ್ಶನಾಶ್ರಯ ಮಂಗಲ ಮಂಗಲ
मङ्गलम् श्रीमन्नं मृदुलादुरेन्द्रं सुता प्रचोदरसप्रभा वासकारणेन्द्रवप्रवचना गोविन्दव साधुना हेतरेण चैत्रतोरणसुता श्रीमाधव साधवा रुद्रायोगिनश्च पञ्चगुरुवा कुर्वन्तु मे मङ्गलं कुर्वन्तु मे मङ्गलं कुर्वन्तु मङ्गलम् दर्शनबोधरुद्रमहरं दर्शनत्रयं पावनं मुक्तिदीनजरादिनामनिहता रुक्षोभव सप्रथा धर्मसौख्यसुधां चैतमहिरं चैतालयं शालयं गौरं सद्गुरुं चतुर्विधवहि कुर्वन्तु नो मङ्गलं कुर्वन्तु मे मङ्गलं कुर्वन्तु तं मङ्गलम् आदिदिनादिपादिगुणा यथा चतुर्विंशति श्रीमन्तोदरेश्वर प्रभुदयो यो शक्तिनो द्वादश देवी संहृतेश्वराङ्गदया तत्सोदरायुजति दैवालय प्रतिपादितैः कुर्वन्तु मे मङ्गलं कुर्वन्तु मे मङ्गलं कुर्वन्तु मङ्गलम् ओम ह्रीं त्वटिलतिलकाशनं करोमि स्वाहा त्वटिल पूजेय ಮಾಡೋಣ ಈಗ त्वटिल पूजेय ಮಾಡೋಣ ಮಾವೀರ ದಿನಪಾಲಕನ त्वटिल पूजेಯನ್ನು ಮಾಡೋಣ ಬಾನ್ त्वटिल पूजेಯ ಮಾಡೋಣ ಈಗ त्वटिल पूजेಯ ಮಾಡೋಣ Thank you.
ದಿನಕರಿ ಪುಷ್ಪಾಂಜಲಿ ಕ್ಷಪೇತ ಈ ರೀತಿಯಾಗಿ ಯಾವಾಗ ಸ್ವರ್ಗಾದಿ ದೇವತೆಗಳು ಬಂದು ಅಲ್ಲಿ ಎಂತ ತೊಟ್ಟಿರ್ತದೆ ರತ್ನಮಯ ಬಂಗಾರದ ತೊಟ್ಟಿಲಿರುತ್ತದೆ. ಸ್ವರ್ಗದಿಂದ ಎಲ್ಲ ವಸ್ತ್ರ ಹರ ಮಾತೆಗೆ ತುಂಬೇರಿ ಮಹಾವೀರ ಮಾತೆಗೆ ಅರಿಶಿನ ಕುಂಕುಮ ತಂದು ನಾವು ಹರ್ಷಾದಿ ಎಲ್ಲರೂ ಬಂದು ಉಡಿ ತುಂಬೇರಿ ಚಿಕ್ಕಂಕರ ಮಾತೆಗೆ ಉಡಿ ತುಂಬೇರಿ ಚಿಕ್ಕಂಕರ ಮಾತೆಗೆ ಉಡಿ ತುಂಬೇರಿ ಶಿಖಕರ ಆ ಜಿನ್ನಪಾಲಕನ ತೆಗೆದುಕೊಂಡು ಹೋಗಿ ಪಾಂಡುಪತ್ರೆಯ ಮೇಲೆ ಹೆಸರಿಡುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಾತ್ ಸ್ವರ್ಗದಿಂದ ಸ್ವರ್ಗಾದಿ ದೇವತೆಗಳು ಬರುತ್ತಿದ್ದಾರೆ. ಸ್ವಾಗತ ಸುಸ್ವಾಗತ, ನೀವು ಸ್ವಾಗತ ಬರಬೇಕು. ಭೂಮಿಗೆ ಸ್ವರ್ಗಾದಿ ದೇವತೆಗಳ ಸೌದಾಮಿಯನ್ನು ಬಂದಿದ್ದಾರೆ. ಆದರೆ ಅಲ್ಲಿ ಶುಚೀಕರಣದಲ್ಲಿ
ಸ್ತ್ರೀಯರಿಗೆ ಮಾತ್ರ ಪ್ರವೇಶ ಇರುತ್ತದೆ, ಪುರುಷರಿಗೆ ನಾವು ಸಾಕ್ಷಾತ್ ಸ್ವರ್ಗದಿಂದ ಬಂದಿದ್ದೇವೆ. ತೀರ್ಥಂಕರ ನಿಮಗೆ ನಿಮಗೆ ಬಂಗಾರ ಕೊಡುತ್ತೇವೆ, ಬೆಳ್ಳಿ ಕೊಡುತ್ತೇವೆ, ವಜ್ರ ವೈದ್ಯುತ ಎಲ್ಲವನ್ನೂ ಕೊಡುತ್ತೇವೆ. ಚಿನ್ನಬಾಲಕನನ್ನು ನೋಡಲು ನಮಗೆ ಅವಕಾಶವನ್ನು ಕೊಡಿ. ಈ ರೀತಿಯಾಗಿ ಸುಖಿದೇವಿ ಹೋಗಿ ತೀರ್ಥಂಕರ ಚಿನ್ನಬಾಲಕನನ್ನ ತೆಗೆದುಕೊಂಡು ಬರ್ತಾರೆ. ಚಿನ್ನಬಾಲಕನನ್ನ ತೆಗೆದುಕೊಂಡು ಆ ಮಾತೆಯ ಆಯಾಜಾಲದಲ್ಲಿ ಮಾಡಿ ಚಿನ್ನಬಾಲಕನನ್ನ ತೆಗೆದುಕೊಂಡು ಬರ್ತಾರೆ. ನೋಡ್ರಿ, ಆ ತೀರ್ಥಂಕರ ಜಿನಬಾಲಕನನ್ನ ನೋಡ್ತಾರೆ. ಜಿನಬಾಲಕನನ್ನ ನೋಡ್ತಾರೆ ಎಷ್ಟು ನೋಡಿದ್ರು ಕೂಡ ಅವರ ಖುಷಿ ಆಗೋದಿಲ್ಲ. ಆಕರ್ಷಿತ ಖುಷಿ ಆಗ್ತಾ ಇರ್ತಾರೆ, ಎಷ್ಟು ನೋಡಿದ್ರು ಕೂಡ ಅವ್ರ ಸಂತೋಷ ತೀರೋದಿಲ್ಲ. ಹಂಗೆ ನೋಡ್ತಾ ಇರ್ತಾರೆ. ಅವಾಗ ಈ ಸೌದರ್ಯ ಮಾಡ್ತಾನೆ, ನನಗೂ ಕೊಡು ಅಂತ ಹೇಳ್ತಾರೆ. ನಾನು ನೋಡ್ತೀನಿ, ತುಂಬಾ ಚೆನ್ನಾಗಿದೆ. ನಾನು ನೋಡಬೇಕು ಎಲ್ಲ ಸೌದರ್ಯದಿಂದ ಎಷ್ಟು ಬೇಡಿದ್ರು ಕೂಡ ಕೊಡೋದಿಲ್ಲ. ಆ ಮಾತಿಗೆ ಅಷ್ಟ ಪ್ರೀತಿ ಇರ್ತದೆ, ಸಂತೋಷ ಇರ್ತದೆ. ಎಷ್ಟು ಮುಖ ನೋಡಿದ್ರು ಕೂಡ ಇರುತ್ತದೆ. ಅಷ್ಟ ಅವರ ಮುಖ ನೋಡಿದ್ರಿಂದ ಎಷ್ಟು ಸಂತೋಷ ಆಗ್ತದೆ ಅಂದ್ರೆ, ಮೂರು ಲೋಕದಲ್ಲಿ ಇರ್ತಕ್ಕಂತಹ ಸಂತೋಷ ಜಿನಬಾಲಕನ ಮುಖ ನೋಡಿದ್ರಿಂದ ಆಗುತ್ತದೆ. ಅವಾಗ ಸೌದರ್ಯದಿಂದ ಏನ್ ಮಾಡ್ತಾನೆ, ಆ ಶುಚಿದೇವಿ ಕಾಲ್ ಬಿಡ್ತಾನೆ. ಕಾಲ್ ಬಿಡ್ತೀನಿ ಕೂಡು ಅಂತಾನೆ. ಮತ್ತೆ ಕಾಲನ್ನು ಬಿಡ್ಬೇಡ, ಹಂಗ ಬಗೆದ ಮಾಡಿ. ಹೆಚ್ಚಿನದಿಲ್ಲ ಕೊಡಿ. ಸುತ್ತ ಮಾಡ್ಬೇಕು. ಸೌದರ್ಯದಿಂದ ಏನ್ ಮಾಡ್ತಾನೆ ಇರುತ್ತದೆ, ನೀರಿನ ಗುಳಿಯಾಗಿ ಕಲೆ ಇರುತ್ತದೆ. ಆವಾಗ ಸೌದರ್ಯದಿಂದ ಏನ್ ಮಾಡ್ತಾನೆ, ಎಷ್ಟು ವರ್ಷದ್ರು ಕೂಡ ಮುಖದಲ್ಲಿ ಕಲೆ ಹೋಗುವುದಿಲ್ಲ. ಅವಾಗ ನೋಡ್ತಾನೆ, ಅವಾಗ ಆ ಕಲೆ ಏನಿರ್ತದೆ ಅಂದ್ರೆ, ಸಣ್ಣ ಹಣಿ ಮೇಲೆ ಇರ್ತಕ್ಕಂಥ ರತ್ನದ ಬಿಂಬ ಆ ಮುಖದ ಮೇಲೆ ಬಿದ್ದಿರುತ್ತದೆ. ಅಷ್ಟು ಸುಂದರವಾದಂತಹ ಮೂರ್ತಿ ಜಿನಬಾಲಕ ಇರುತ್ತದೆ. ಅವಾಗ ನೃತ್ಯ ಮಾಡ್ಕೊಂಡು ಏನ್ ಮಾಡ್ತಾರೆ, ಸೌದರ್ಯದಿಂದರು ಆ ನಗರಗಳ ಸುತ್ತ ಹಾಕಿ ಪಾಂಡುಚೇರಿ ಹತ್ರ ಹೋಗ್ತಾರೆ. ಎಲ್ಲರೂ ಹೋಗಿ ನೀವು
ಸ್ತುತೇ ಸುನಿಶ್ರಾಂತಾವಗೋರಾಯ ಓಂ ಹ್ರೀಂ 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 ಐಸ್ಮರಮಂ ನಂ ಹಂ ಹಂ ಛಂ 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 ಹ್ರೀಂ 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 ರಾಂ ಹ್ರೀಂ ಹ್ರೀಂ ರಾವಯ ರಾವಯ ಓಂ ನಮೋ ಹರತೆ ಭಗವತೆ ಶ್ರೀಮತೆ ಜನ್ಮಾಭಿಷೇಕಂ ಕರೋಮಿ ಸ್ವಾಹಾ. ಈ ರೀತಿಯಲ್ಲಿ 1008 ಕಳಶಗಳಿಂದ ಅಭಿಷೇಕ ಆಗುತ್ತದೆ. ಎಂತ ಕಳಶ ಇರ್ತಾವೆ? 1 ಕಿಲೋಮೀಟರ್ ಅಷ್ಟು ದೂರ ಇದ್ದು ಅಂತ ದೊಡ್ಡ ಕಳಶ ಇರ್ತಾವೆ. ಅವಾಗ ಸೌದರ್ ಮಿಂದ್ರಿಗೆ ಶಂಕ ಬರ್ತದೆ. ಇಷ್ಟ ಆಗುದಿಲ್ಲ ಅಂತ ಹೇಳಿದಾಗ ಅವರಲ್ಲಿ ಸೌದರ್ ಮಿಂದ್ರಲ್ಲಿ ಶಂಕ ಬರ್ತದೆ. ಅವಾಗ ಏನ್ ಮಾಡ್ತಾರೆ? ಅಲ್ಲಿರ್ತಕ್ಕಂಥ ಪರ್ವತ ತಮ್ಮ ಹೆಬ್ಬಟ್ಟ ಮೆಚ್ಚಿ ಬಿಡ್ತಾರೆ. ಅವಾಗ ಪರ್ವತ ಎಲ್ಲ ಅಳಿಗಾಡಿ ಬಿಡುತ್ತದೆ. ಯಾಕಂದ್ರ ಆ ಸೌದರ್ ಮಿಂದ್ರಲ್ಲಿ ಇರ್ತಕ್ಕಂಥ ಶಂಕ ಆವಾಗ ದೂರ ಆಗುತ್ತೆ. ಅದೇ ರೀತಿಯಾಗಿ ಜನ್ಮ ಜರ ಮೃತ್ಯು ರೈತರಿರ್ತಾರೋ ಅಂದಾಗ ಮಾತ್ರ ಅವ್ರಿಗೆ ಯಾವುದೇ ರೀತಿಯಾಗಿ ದೋಷ ಆಗೋದಿಲ್ಲ, ಉಸುಲು ಕಟ್ಟು ಆಗೋದಿಲ್ಲ ಅಂತ ಅವಾಗ ತಿಳ್ಕೊಂಡ್ ಬಿಡ್ತಾರೆ. ಈಗ ಜನ್ಮಾಭಿಷೇಕ ಆದ ನಂತರ ಅವ್ರನ್ನ ಶೃಂಗಾರನ ಮಾಡ್ತಾರೆ. ಸ್ವರ್ಗಾದಿ ದೇವತೆಗಳು ಬಂದು ಶೃಂಗಾರ ಮಾಡುವಂಥದ್ದು. ಬರೀ ನೀವು ನೃತ್ಯ ಬಿಡ್ಕೊಂಡು ಬರ್ತೀರಿ. ಸಾಕ್ಷಾತ್ ಸ್ವರ್ಗದಿಂದ ಬಂದಿರತಕ್ಕಂತಹ ಸುವರ್ಣ ಮೊತೆಯಿಂದ ಆ ಜಿನಬಾಲಕರಿಗೆ ಶೃಂಗಾರ ಮಾಡ್ತಿದ್ದಾರೆ. ಶೃಂಗಾರ ಮಾಡಿದ್ಮೇಲೆ ಚೂಟು ಬೇಡ್ರಿ ಅವಕಾಶಗಳು ಎದುರು ಬರುತ್ತದೆ. ಈ ರೀತಿಯಾಗಿ ಯಾವಾಗ ಮಹಾವೀರ ಜಿನಬಾಲಕರಿಗೆ ಸಾಕ್ಷಾತ್ ಸ್ವರ್ಗದಿಂದ ವಸ್ತ್ರ ಆಭರಣ ಎಲ್ಲಾ ರೀತಿಯಾಗಿ ಸ್ವರ್ಗದಿಂದ ಮಾತ್ರ ಬಂದಿರ್ತವೆ. ಸಾಧಾರಣ ಸಂಚಿತವ ವಸ್ತ್ರಗಳನ್ನು ನಾಮಕರಣ ಮಾಡುವಂಥದ್ದು ಇರುತ್ತದೆ. ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು, ಚಪ್ಪಾಳೆ 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 ಬಾರಿಸಬೇಕು, ಚಪ್ಪಾಳೆ. ಭಕ್ತಿ ನಾವು ಮಾಡೋಣ, ಭಕ್ತಿ ನಾವು ಪಡೆಯೋಣ, ಭಕ್ತಿ ನಾವು ಮಾಡೋಣ, ಭಕ್ತಿ ನಾವು ಪಡೆಯೋಣ. ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು, ಚಪ್ಪಾಳೆ. ಭಕ್ತಿ ನಾವು ಮಾಡೋಣ, ಭಕ್ತಿ ನಾವು ಮಾಡೋಣ, ಮುಕ್ತಿ ನಾವು ಪಡೆಯೋಣ, ಭಕ್ತಿ ನಾವು ಮಾಡೋಣ, ಮುಕ್ತಿ ನಾವು ಭಗವಾನರ ಭಕ್ತಿ ನಾವು ಮಾಡೋಣ, ಸಂತತಿ ಭಗವಾನರ ಭಕ್ತಿ ನಾವು ಮಾಡೋಣ, ನಾವು ಮಾಡೋಣ, ಭಕ್ತಿ ನಾವು ಮಾಡೋಣ. ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಭಗವಾನರ ಭಕ್ತಿ ನಾವು ಮಾಡೋಣ, ಶ್ರೀನಾಥ ಭಗವಾನರ ಭಗವಾನರ
ನಾವು ಮಾಡೋಣ ಮುಕ್ತಿ ನಾವು ಪಡೆಯೋಣ ಗುರುನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಜಗನ್ನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಮಲ್ಲಿನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಮೈಸೂರಥ ಭಗವಾನರ ಭಕ್ತಿ ನಾವು ಮಾಡೋಣ ಭಕ್ತಿ ನಾವು ಮಾಡೋಣ ಮುಕ್ತಿ ನಾವು ಪಡೆಯೋಣ ಸ್ವಾಮಿನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಶ್ರೀನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಮಹಾವೀರ ಭಗವಾನರ ಭಕ್ತಿ ನಾವು ಮಾಡೋಣ ಪಾರ್ಶ್ವನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ 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 ಬಾರಿಸಬೇಕು ಚಪ್ಪಾಳೆ ಏನ್ ಮಾಡ್ರಿ ಏನೇನ್ ಹಾಕಿರಿ ತೋರಿ ಅವ್ರ ಕೇಳ್ಕೊಡ್ರಿ ಮಾತ್ ತಾಯಿ ತಕ ಓದ್ತಾರೆ ಮಾಯಾ ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ 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 ಬಾರಿಸಬೇಕು ಭಕ್ತಿ ನಾವು ಭಗವಾನರ ಭಕ್ತಿ ನಾವು ಮಾಡೋಣ ಹರಿನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಸುಮತಿನಾಥ ಭಗವಾನರ ಭಕ್ತಿ ನಾವು ಮಾಡೋಣ ರತ್ನಾಥ ಭಗವಾನರ ಭಕ್ತಿ ನಾವು ಮಾಡೋಣ ಒಂದು ಚಪ್ಪಾಳೆ ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ 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 ಬಾರಿಸಬೇಕು ಚಪ್ಪಾಳೆ 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 ಬಾರಿಸಬೇಕು ಚಪ್ಪಾಳೆ ಮಹಾವೀರ ಭಗವಾನರ ಭಕ್ತಿ ನಾವು ಮಾಡೋಣ ಮಹಾವೀರ ಭಗವಾನರ ಭಕ್ತಿ ನಾವು ಮಾಡೋಣ ಅತಿವೀರ ಭಗವಾನರ ಭಕ್ತಿ ನಾವು ಮಾಡೋಣ ಸಂಗೀತಿ ಭಗವಾನರ ಭಕ್ತಿ ನಾವು ಮಾಡೋಣ ಭಕ್ತಿ ನಾವು ಮಾಡೋಣ ಭಕ್ತಿ ನಾವು ಪಡೆಯೋಣ ಭಕ್ತಿ ಭಕ್ತಿ ನಾವು ಪಡೆಯೋಣ ಭಕ್ತಿ ನಾವು ಮಾಡೋಣ ಭಕ್ತಿ ನಾವು ಪಡೆಯೋಣ ಒಂದು ಶಾಂತಿನಾಥ ಭಗವಾನ್ ಕಿ ಆಚರಿಸಿ ಸಮಯದ ಸಮಾಧಿಯ ಸಂದರ್ಭದಲ್ಲಿ ಆಚರಿಸಿ ಶಿಕ್ಷಣದಂತಹ ಮುನೀಶ್ರೀ ನಿಯಮಸಾರಥಿ ಮುನೀಶ್ರೀ ಕವಿ ಸಾರಥಿ ಋಷಿಕ್ ಸಾರಥಿ ಸುಭಾಷ್ ಸಾರಥಿ ಕನ್ನಡ ಸಾರಥಿ ಅವರಿಗೆ ಯಾರು ಮಾಡಿಸಿದ್ದಾರೆ ಅವರಿಗೆ ಕಮಿಟಿ ವರಿಷ್ಠ ಇನ್ನೊಬ್ಬ ಸೌಭಾಗ್ಯಶಾಲಿ ಶ್ರಾವಕರು ಯಾರು ಮಾತ್ರ ಧರ್ಮವಾಗಿ ಸುನೀಲ್ ಸೌದತ್ತಿ ಅವರು ಸುನೀಲ್ 15ರಿಂದ 20 ದಿನಗಳವರೆಗೆ ಪವಿತ್ರ ಗಾಂಧಿ ಮಹಾರಾಜರು ಯಾರು ಮಾಡಿಸಿ ಆಚಾರ್ಯ ಶ್ರೀಯವರ ಮುಂದೆ ಅದ್ರ ಎರಡು ಕೂಡಿ 5,000 ಮಾಡ್ಬಿಡ್ರಿ
ನಿಮ್ಮ ಮಿಸಸ್ ನೋಡಿ ಕಾಕುಗಳು ಹಾಂ ಕಿರೀಟ ಹಾರ ಆಟ ಕೊಟ್ಟಿದ್ರಲ್ಲ ಅವ್ರಿಗೆ ಕಿರೀಟ ಹಾರದವ್ರಿ ತೆಗೆದುಕೊಳ್ಬೇಕು. ಹಿಡ್ಕೊಳ್ಳಿ, ಇಬ್ರು ಹಿಡ್ಕೊಂಡ್ಬಾರಿ. महावीर जिन बालक की रंगमा 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 रे प्रभु तारा ही रंगमा रंगी गयो रे रंगमा 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 रे प्रभु तारा ही रंगमा रंगी गयो रे आया मंगल दिन मंगल अवसर आया मंगल दिन मंगल अवसर भक्तिमा तारो नाच गयो रे प्रभु तारा ही रंगमा रंगी भयो रे ಮಹಾವೀರ ಜಿನ ಬಾಲಕನ ಹೆಸರು ಕೇಳ್ತಾರೆ, ಕಣ್ಣಿಗೆ ನೋಡ್ತಾರೆ. ಅವಾಗ ಅವರಿರ್ತಕ್ಕಂಥ ಶಂಕಗಳು ಫಲವನ್ನು ಭಜಿಸಿ ಜ್ಞಾನವು ದುರಿತ ಫಲವನ್ನು ದೂರಗೊಳಿಸುವ ಏಕ ಮಾತ್ರ ವಿಧಾನವು ಜನ್ಮ ಕೃತೈ ಮತ್ತು ಅತಿಶಯ ಗುಣಗಳಲ್ಲಿ ಉತ್ತಮ ಶ್ರೀ ಜಿನೇಶನಿಗಿದುವೆ ರೂಪ ಸುಬಲಗಳೆಲ್ಲವ ತರುವುದು ಹಾಲಿನಂತಹ ಗುಣ ಸಮುದ್ರದ ರಾಶಿ ಹೇಜಿನ ಸಮಚತುರಸ್ರ ಸಂಸ್ಥಾನ ತಮ್ಮ ಅಂಗವು ಪಾಶವ ಹೊಂದಿ ಬೆಳೆಯುವ ಅಮಿತ ಬಲ ಗುಣ ಮಂದಿರ ಅಚ್ರ ವಿಷವ ನಾರಾಜ ಸಂವಲನ ಗುಣ ಜನ್ಮದಿಂದಲೇ ವಜ್ರದಂತಹ ಸುರ ನಾರಾಜ ಸಂವಲನ ಗುಣ ಬಾಲಕನನ್ನು ತೆಗೆದುಕೊಳ್ಳಿರಿ. ಸೌರೂಪ್ಯ ಗುಣ ನಿಮ್ಮ ದೇಹ ರೂಪವಾದ ಗುಣವಂತ ಈ ಲೋಕದಾಗ ಯಾರು ಇಲ್ಲ. ಸೌರೂಪ್ಯ ಗುಣ ಬಾಲಕನನ್ನು ಸೌಲಕ್ಷಣಾತಿಶಯ ಗುಣ ಸೌರಭೃತ್ ಗುಣ ನಿಮ್ಮ ಸೌಲಕ್ಷಣಾತಿಶಯ ಗುಣ ನಿಮ್ಮ ದೇಹದ ಹೇಳುತ್ತಿರುವವು ಜೀವಕೋಟಿಗೆ ಜಿನ ಜಿತ ಸೌಲಕ್ಷಣಾತಿಶಯ ಗುಣ ಅಂದ್ರೆ ಸೌಲಕ್ಷಣಾತಿಶಯ ಬಾಲಕನನ್ನು ತೆಗೆದುಕೊಳ್ಳಿ. ಅಪರಿಮಿತ ವೀರ ಗುಣ ದೇಹ ಶಕ್ತಿಯು ಅಮಿತವ ಹಿತವಾದಿತ್ವ ಗುಣ ನಿಮ್ಮ ವಾಣಿಯು ಜೀವ ಕೋಟಿಗೆ ಮಧುರ ಹಿತ ಮಿತವಾಗಿ ಇರಿಸಿರಿ. ಮುಂದೆ 5 ಮಿತ್ರಗಳನ್ನು ಇಡುವುದು ಜಿನ ಬಾಲಕರಿಗೆ.
ಈಗ ಯಾರ್ಯಾರು ಕೇಳಿ ನಿಮ್ಗೆ ಯಾರ್ಯಾರು ಏನಾರು ಅನ್ಸಿದ್ರೆ ಈಗ ತೋರ್ಸೋರು ಇವ್ರ ಗುರು ಬರೀ ಹೇಳೋರು ನಿಮ್ಗೆ ಏನಾರು ಅಂದಾರಲ್ಲ ನಿಮ್ಗೆ ಏನಾರು ಅಂದಾರೆ ಎದಾರು ಈಗ ಬರ್ರಿ ಏನ್ರಿ वीर वीर गुरु दिवीर गुरु संगति संगति गुरु महावीर महावीर ನಾ 5 ಭಾಗದವ್ರು ಹಾಕಿದ್ವಿ ಬುಕ್ ಯಾರು ಸಿಗತ್ರಿ ಇನ್ನು ಮುಂದೆ ಕೊನೆಯದಾಗಿ ಕುಮಾರ್ ದಿನಮಾಲಕರು ಕ್ರೀಡೆ ಮಾಡಿದ್ದಾರೆ ನೀವೆಲ್ಲ ಬರ್ಬೇಕು ಕುಮಾರ್ ಆ ಮಾವಿನ ದಿನಮಾಲಕ ಜೋಡಿ ಆಟ ಆಡುವಂತೆ ನೀವೆಲ್ಲ ಬರ್ಬೇಕು ಎಂದಿಗೆ ಕರಿತೀವಿ ಮಾವಿನ ದಿನಮಾಲಕದಲ್ಲಿ ಆಟ ಆಡುವಂತೆ ಎಲ್ಲರೂ ಕೊಟ್ಟಿವಲ್ಲ ಹಾಂ ನಾವು ಆಮೇಲೆ ಜಿಲ್ಲಾ ಬಾಲಕನ ಗೆಳೆಯರು ಆವೇಶವನ್ನು ನಮ್ಮ ಜೊತೆ ಆಟ ಆಡಲು ಊಹಿಸಿ ಕಳೆದ
ಕಳಿಸ್ರಿ ದಯಮ ಕಳಿಸ್ರಿ ಆಟ ಆಡಕ ನಾವೇನು ಮಾಡಿಲ್ಲ ಕಳಿಸ್ರಿ ಒಂದು ಸಂಘ, ಅದೇ ರೀತಿಯಾಗಿ ವಾಸ್ತುಪೂಜೆ ನಗರದ ಒಂದು ಸಂಘ. ಎಲ್ಲಾರು ಬಿಡ್ರಿ, ಐದರ ಕಡೆ ಜೋರಾಗಿ ಬೇಕ್ರಿ, ಹಿಂದಿನ ಬೇಕ್ರಿ, ಮುಂದಿನ ಬೇಕ್ರಿ, ಜೋರ ಬೇಕ್ರಿ. ಐದರ ಕಡೆ ಜೋರಾಗಿ ಬೇಕ್ರಿ, ಮುಂದಿನ ಬೇಕ್ರಿ, ಜೋರ ಬೇಕಲ್ಲ. ಹಿಂದಿನ ಬೇಕ್ರಿ ಬಿಡ್ರಿ ಮಾವೀರ್ ಭಗವಾನ್ಗೆ ಈ ಆಟದಲ್ಲಿ ಕೂಡ ಮಾವೀರ್ ಭಗವಾನರು ದೇಶಾನಿಯಾಗಿದ್ದಾರೆ. ಅದಕ್ಕೆ ಮಾಡ್ತಾರೆ ಮಾವೀರ್ ಭಗವಾನರು ಅನಂತ ಶಕ್ತಿ ಇರುತ್ತದೆ. ಅದಕ್ಕೆ ಎಲ್ಲರೂ ದೇಶದಾಗ್ತಾರೆ. ಕೊನೆಯದಾಗಿ ಆರ್ತಿ ಕಾರ್ಯಕ್ರಮ ಆಗ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಮಾಡ್ತೀವಿ. ಅಮ್ಮಕ್ಕ ಸವಕರವರು ಜೋರಾಗಿ ಚಪ್ಪಾಳೆ ಮಾಡಬೇಕು. ಆರ್ತಿ ಕಾರ್ಯಕ್ರಮ ಕೊನೆಯದಾಗಿ ಆರ್ತಿ ಕಾರ್ಯಕ್ರಮ.
महाराज गंग विभो नवतारयामि इति श्री महामंगलावतरण अवतरणं करोमीति।